ಬಾಗಲಕೋಟೆ ಉಪಚುನಾವಣೆಗೆ ಕೆಆರ್ಎಸ್ ಪಕ್ಷದಿಂದ ಅಭ್ಯರ್ಥಿ ಪ್ರಚಾರ ಜೋರು. ಬಾಗಲಕೋಟೆ ಉಪಚುನಾವಣೆಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕ್ಷೇತ್ರದ ಹಳ್ಳಿಗಳಲ್ಲಿ ಉತ್ಸಾಹಭರಿತ ಪ್ರಚಾರ ಕಾರ್ಯಗಳು ನಡೆಯುತ್ತಿವೆ ಎಂದು ಪಕ್ಷದ ವತಿಯಿಂದ ತಿಳಿಸಲಾಗಿದೆ. ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಪರವಾದ ಪ್ರಚಾರದಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ ಅವರು ರೈತರ ಹಿತಾಸಕ್ತಿ, ನೀರಾವರಿ ವ್ಯವಸ್ಥೆ ಸುಧಾರಣೆ, ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಪ್ರಮುಖ ನಮ್ಮ ಗುರಿ ಎಂದು ತಿಳಿಸಿದರು. ಅಂಶಗಳಾಗಿ ಪ್ರಚಾರದಲ್ಲಿ ಒತ್ತಾಯಿಸಲಾಗುತ್ತಿದೆ. ಪಕ್ಷದ ಅಭ್ಯರ್ಥಿಯರು ವಿವಿಧ ಗ್ರಾಮಗಳಲ್ಲಿ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ, ಯುವಕರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಹಾಗೂ ಸ್ಥಳೀಯ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ನಮ್ಮ ಉದ್ದೇಶ ಎಂದು ತಿಳಿಸಿದರು. ನಿರುಪಾಧಿಕೆ ಗೋಮರ್ಸಿ ಮಾತನಾಡಿ, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತದಾರರನ್ನು ಭೇಟಿ ಮಾಡುತ್ತಿದ್ದು ಪಕ್ಷದ ತತ್ವಗಳು ಮತ್ತು ಕಾರ್ಯಕ್ರಮಗಳನ್ನು ವಿವರಿಸುತ್ತಿದ್ದಾರೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ನಮ್ಮ ಅಭ್ಯರ್ಥಿಯಾದ ನಾಗರಾಜ್ ಎಸ್ ಕಲಕುಟಗಾರ್ ಅವರ ಗೆಲುವು ನಿಶ್ಚಿತ ಎಂದು ತಿಳಿಸಿ ಕ್ಷೇತ್ರದ ಬದಲಾವಣೆ ಮತ್ತು ರೈತಪರ ಆಡಳಿತಕ್ಕಾಗಿ ಮತದಾರರು ಕೆಆರ್ಎಸ್ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಿಲ್ಲ, ಬೀದಿ ದೀಪಗಳು ಸರಿಯಿಲ್ಲ, ಮಕ್ಕಳು ಓದಬೇಕಾದಂತ ಶಾಲೆಗಳು ಸರಿಯಾಗಿಲ್ಲ. ಏನಾದ್ರೂ ಕಾಯಿಲೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡೆಯಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇಂಥ ದುರ್ವ್ಯವಸ್ಥೆಯಲ್ಲಿ, ಇಂಥ ದುರಾಡಳಿತದಲ್ಲಿ ಜೆಸಿಬಿ ಪಕ್ಷಗಳ ಏನು ಕಪಿಮುಷ್ಟಿಗೆ ಒಳಗಾಗಿ ನಾವೆಲ್ಲರೂ ಕೂಡ ಜಾತಿಗೆ, ಹಣಕ್ಕೆ, ಎಂಡಕ್ಕೆ, ಕುಕ್ಕರಿಗೆ, ನಿಕ್ಕರಿಗೆ, ಸೀರೆಗೆ ಓಟ್ ಹಾಕುವಂತ ಚಾಳಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಹಿಂಗಾದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೇನಣ್ಣ? ಹಿಂಗಾದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗುತ್ತೇನಣ್ಣ? ಯಾವುದನ್ನ ಗಮನಿಸಿದಂತ ಜೆಸಿಬಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಮುಖಂಡರು ಇವತ್ತು ನಿಮ್ಮೂರಿಗೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ. ನಿಮ್ಮೂರಲ್ಲಿ ದ್ಯಾಮವ್ವನ ಗುಡಿ ಮುಂದೆ, ದುರ್ಗಮ್ಮನ ಗುಡಿ ಮುಂದೆ, ಯಾವ್ದಾವ್ದೋ ಗುಡಿ ಮುಂದೆ ಏನೋ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ಶಾಶ್ವತ ಅಲ್ಲ. ನಿಮಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಅಂತವ್ರು ಬಂದಾಗ ಹೋಗಿ ದಣಿ ಬಂದ, ಬಾಸ್ ಬಂದ, ಸೌಕಾರ ಬಂದ ಅಂತೇಳಿ ಹೋಗಿ ಉಯ್ನಾರ ಹಾಕೋದೇನೋ, ನೀವು ಅವ್ರನ್ನ ಒತ್ತು ಮೆರೆಸೋದು, ಉಯ್ನಾರ ಹಾಕೋದೇನೋ, ಪಟಾಕಿ ಹಚ್ಚೋದೇನೋ, ಸಿಹಿ ಹಂಚೋದೇನೋ, ಊರ್ ಜನನ ಸೇರ್ಸೋದೇನೋ. ಆದ್ರೆ ನಮ್ಮಂತ ಪ್ರಾಮಾಣಿಕ, ನಿಷ್ಠಾವಂತ, ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕನಸು ಕಾಣುವಂತ ನಮ್ಮ ಪಕ್ಷದ ಸೈನಿಕರು ಬಂದಿದ್ದಾರೆ. ಯಾರೊಬ್ರು ಕೂಡ ನೀವು ಹತ್ರ ಬಂದು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಿನ್ನೋಕೆ, ಉಣ್ಣೋಕೆ, ಕುಡಿಯೋಕೆ ಏನು ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಿದೆ. ಅದೇ ಕಾಂಗ್ರೆಸ್ನವ್ರು ಬಂದ್ರೆ, ಜೆಡಿಎಸ್ನವ್ರು ಬಂದ್ರೆ, ಬಿಜೆಪಿನ ಬಂದ್ರೆ ಒಗ್ಗರಣೆ ಮಿರ್ಚಿ ಸಿಗ್ತೈತೇನೋ ಹೋದ್ರೆ ರಾತ್ರಿಗೆ 90 ಸಿಗ್ತೈತೇನೋ ಹೋದ್ರೆ ಅನ್ನುವಂತ ಭಾವನೆಯಿಂದ ನೀವು ಹೋಗಿ ಅಲ್ಲಿ ಗುಲಾಮರಾಗಿ, ಒಂದರ್ಥದಲ್ಲಿ ಗುಲಾಮರಾಗಿ ಕೈ ಕೊಟ್ಕೊಂಡು ಅವರು ಸುಳ್ಳು ಹೇಳಿದ್ರು ಚಪ್ಪಳೆ ಬಡ್ತೀರಿ. ಅವರು ಏನೇ ಕೈಲಾಗದಂತ ಕೆಲಸವೂ ಹೇಳಿದ್ರು ಕೂಡ ಕೈ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಬರುವಂತ ವ್ಯವಸ್ಥೆಗೆ ಜನರು ಒಳಗಾಗಿದ್ದೀರಿ. ಹಾಗಾಗಿ ಬಂಧುಗಳೇ, ಸಂವಿಧಾನ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಗುಲಾಮ ಅಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ, ನಾವೆಲ್ಲರೂ ಸಮಾನರು. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಲವರ್ಧನೆಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ನೀವು ಸಾಮಾಜಿಕ ಮಾಧ್ಯಮಗಳಾದಂತ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು. ನನ್ನ ಮಾತುಗಳನ್ನು ಕೇಳ್ತಾ ಇರುವಂತ ಯುವಕರು ದಯವಿಟ್ಟು ನೋಡೋಣ, ಫೇಸ್ಬುಕ್ ಅಲ್ಲಿ ನೋಡೋಣ, ಹೋಗಿ ಕೆಆರ್ಎಸ್ ಪಕ್ಷ ಏನ್ ಮಾಡ್ತಾ ಇದೆ, ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದೆ. ನನ್ನ ಮೇಲೇನೆ 2-3 ಕೇಸ್ಗಳಿದಾವೆ. ನಮ್ಮ ಸೋಮಸುಂದರ್ ಅಂತೇಳಿ ಅವ್ರ ಮೇಲೇನೆ 10-12 ಕೇಸ್ಗಳಿದಾವೆ. ಅವ್ರು ಯಾವ ಕೂಡ ವೈಯಕ್ತಿಕ ಕೇಸ್ಗಳಲ್ಲ, ಗಂಡ ಹೆಂಡತಿಗಳು ಕೇಸ್ ಅಲ್ಲ. ಅವರು ಸಮಾಜಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಕೊಟ್ಟಂತ ಬಂದಂತ. ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ರಮೇಶ್ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಗಣಪತಿ ರಾಠೋಡ್, ದಯಾನಂದ ಬಸವನಗೌಡ, ಆಜಿಮ್ ಸೇರಿದಂತೆ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಾಗರೆಡ್ಡಿ, ಧಾರವಾಡದ ದಾದು, ಮಂಜುನಾಥ್ ರೆಡ್ಡಿ, ಕೃಷ್ಣಮೂರ್ತಿ, ರಾಜಣ್ಣ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಬಾಗಲಕೋಟ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.